ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವು ಕೇಳುತ್ತಿರುವಿರಿ 90.4 ಮೆಗಾ ಹರ್ಟ್ಸ್ಗಳಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ ನೂರು ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಎಲ್ಲರಿಗೂ ಶುಭ ಸಂಜೆ. ದೀಪ ಸಮಾಜ ಸೇವಾ ಕೇಂದ್ರ, ಗ್ರಾಮೀಣ ಭಾರತಿ 90.4 FM ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಪ್ರಸಾರವಾಗುತ್ತಿರುವ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಇಂದಿನ 7ನೇ ಸಂಚಿಕೆಯಲ್ಲಿ ಗಾಂಧಿಯನ್ನ ನಮ್ಮ ಮನೆಗಳಿಗೆ ತಮ್ಮ ಮಾತುಗಳ ಮೂಲಕ ಕರೆತರಲಿದ್ದಾರೆ ಡಾಕ್ಟರ್ ರಾಜಶೇಖರ್ ನಾರಿನಾಳ್ ರವರು. ಬನ್ನಿ ಅವರ ಮಾತುಗಳನ್ನು ಆಲಿಸೋಣ. ದೀಪ ಸಮಾಜ ಸೇವೆ ಕೇಂದ್ರ, ಗ್ರಾಮೀಣ ಭಾರತಿ 90.4 FM ಆಯೋಜಿಸಿದ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡೆಗೆ ಎನ್ನುವ ಸರಣಿ ರೇಡಿಯೋ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ಪ್ರೀತಿಯ ಶರಣಾರ್ಥಿಗಳು. ಗಾಂಧಿ ಒಂದು ಸರಳವಾದ ಕವಿತೆ. ವ್ಯಾಖ್ಯಾನ ಮಾಡಲು ಹೊರಟರೆ ಕ್ಲಿಷ್ಟವಾದವನು, ಹುಡುಕುವವರಿಗೆ ಮಾತ್ರ ದೊರಕುವವನು. ಗಾಂಧಿ ಒಂದು ಅನುಭೂತಿ. ಗಾಂಧಿ ಈ ಜಗತ್ತು ಕಂಡ ಮಹಾತ್ಮ. ಗಾಂಧಿ ಎಂದು ಕಾಡುವ ವ್ಯಕ್ತಿತ್ವವನ್ನು ಹುಡುಕುತ್ತಾ ಹೊರಟರೆ ಒಂದು ಬೆರಗಿನಂತೆ ಕಾಣುತ್ತಾರೆ ಗಾಂಧಿ. ಬಹು ವ್ಯಕ್ತಿತ್ವದ ಗಾಂಧಿಯನ್ನು ನಾವು ಯಾವ ಕಡೆಯಿಂದಾದರೂ ಪ್ರವೇಶಿಸಬಹುದು. ಗಾಂಧಿ ಎನ್ನುವ ವ್ಯಕ್ತಿತ್ವ ತುಂಬ ಸರಳವಾಗಿ ಕಂಡರೂ ಆಳದಲ್ಲಿ ಅದು ಬಲು ಸಂಕೀರ್ಣವಾದದ್ದು. ಒಮ್ಮೆ ಶುದ್ಧ ಲೌಕಿಕನಂತೆ, ಒಮ್ಮೊಮ್ಮೆ ಚತುರ ರಾಜಕಾರಣಿಯಂತೆ, ಮತ್ತೊಮ್ಮೆ ಇಡೀ ಮನುಷ್ಯ ಕುಲಕ್ಕಾಗಿ ತನ್ನನ್ನು ತಾನು ಲಯಗಳಿಸಲು ಹಂಬಲಿಸುವ ನಿಜ ಶರಣನಂತೆ, ಮಗದೊಮ್ಮೆ ಮಗುವಿನಂತೆ, ಮತ್ತೊಮ್ಮೆ ಹಠಮಾರಿ ಯಜಮಾನನಂತೆ, ಹೀಗೆ ಅದೆಷ್ಟೋ ಮಗ್ಗಲುಗಳಿಂದ ಕಾಣುವ ಗಾಂಧಿ ಒಂದು ವಿಸ್ಮಯವೇ ಸರಿ. ಗಾಂಧಿಯನ್ನು ಅರ್ಥ ಮಾಡಿಕೊಳ್ಳಲು ಓದು ಒಂದೇ ನೆರವಾಗಲಾರದು. ಓದಿನ ಮೂಲಕ ಗಾಂಧಿ ನಮಗೆ ಸಿದ್ಧಾಂತ ರೂಪದಲ್ಲಿ ಮಾತ್ರವೇ ಸಿಗುತ್ತಾನೆ. ಆದರೆ ಅವರ ಬದುಕು, ಅವರ ನಡವಳಿಕೆ, ಅವರ ಬದುಕಿನ ಹಿಂದಿರುವ ನೋವು, ಸರಳತೆ, ಪ್ರಾಮಾಣಿಕತೆಯನ್ನು ಬದುಕಿ ನೋಡಿದಾಗಲೇ ಗಾಂಧಿ ಉಸುಕಿನ ಗಡಿಯಾರದಲ್ಲಿರುವ ಒಂದೊಂದು ಕಣ ಉಸುಕಿನಂತೆ ನಮ್ಮೊಳಗೆ ತುಂಬಿಕೊಳ್ಳುತ್ತಾನೆ. ಗಾಂಧಿ ಎಂದರೆ ಪ್ರಾಮಾಣಿಕತೆ, ಗಾಂಧಿ ಎಂದರೆ ನಡೆನುಡಿ, ಅಪಹಾಸ್ಯವನ್ನು ಮೀರಿ ನಿಲ್ಲಬೇಕೆಂಬ ಛಲ, ಮನುಷ್ಯ ಧ್ವನಿಯನ್ನು ಗೌರವಿಸಬೇಕೆಂದು ಕಲಿಸಿಕೊಟ್ಟವನು. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗಾಗಿ ಬದುಕುವುದು, ನೋವು ಇದ್ದರೂ ಸಹ ಅದರಿಂದ ದೊರಕುವ ಮನಃಶಾಂತಿ ಮಾತ್ರ ಉನ್ನತವಾದದ್ದೆಂದು ಕಲಿಸಿಕೊಟ್ಟ ಆದರ್ಶ ಗಾಂಧಿ. ಗಾಂಧಿ ಎಂಬ ಸಾಮಾಜಿಕ ಹೋರಾಟಗಾರನಿಗಿಂತ ಗಾಂಧಿ ಎಂಬ ಸರಳ ನಂಬಿಕೆ ಬಲಿಷ್ಠವಾದದ್ದು. ಅಂಥವರು ಗಾಂಧಿಯನ್ನು ಸದಾ ಪ್ರೀತಿಸುತ್ತಲೇ ಇರುತ್ತಾರೆ. ಗಾಂಧಿ ಅತ್ಯಂತ ತಾಯಿ ಹೃದಯಿ. ಒಮ್ಮೆ ಅವರು ತಮಿಳುನಾಡಿನ ವಿದುರನಗರದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಸಲುವಾಗಿ ಸಂಘಟನೆ ಮಾಡುವುದಕ್ಕಾಗಿ ತಮಿಳುನಾಡಿಗೆ ಅವರು ಪ್ರಯಾಣ ಬೆಳೆಸಿದಾಗ ವಿದುರನಗರದಲ್ಲಿ ಒಂದು ನಡೆದ ಘಟನೆಯಿಂದ ಅವರು ಎಂಥ ತಾಯಿ ಹೃದಯತನ ಹೊಂದಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ವಿದುರನಗರದಲ್ಲಿ ಪಂಚತೊಟ್ಟ ಒಬ್ಬ ಯುವಕ ಗಾಂಧಿಗೆ ಒಂದು ಪತ್ರ ಕೊಡಲು ತುಂಬ ಹೆಣಗಾಡ್ತಾನೆ. ಆ ಜನಜಂಗುಳಿ ಮಧ್ಯೆ ಆ ಪತ್ರ ಕೊಡಲು ಬಂದಂಥ ಯುವಕ ಗಾಂಧಿಗೆ ಆ ಪತ್ರವನ್ನು ಮುಟ್ಟಿಸಲೇ ಆಗಲಿಲ್ಲ. ಆದರೆ ಗಾಂಧಿಯ ಆತ್ಮೀಯನಾಗಿದ್ದ ರಾಜನ್ ಎನ್ನುವರಿಗೆ ಆ ಪತ್ರ ಮುಟ್ಟುತ್ತೆ. ಆ ಪತ್ರ ಮುಟ್ಟಿದ ಮೇಲೆ ರಾಜನ್ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಆ ಪತ್ರ ಓದ್ತಿರ್ತಾನೆ. ಅಂದರೆ ಯಾವುದೇ ಒಂದು ಪ್ರಯಾಣ ಸಂದರ್ಭದಲ್ಲಿ ಎಷ್ಟು ಪತ್ರಗಳು, ಮನವಿಗಳು ಬಂದಿರ್ತವೆ ಅವೆಲ್ಲವನ್ನು ತಗೊಂಡು ರಾಜನ್ ಓದಿ ಗಾಂಧಿಯವ್ರಿಗೆ ತಿಳಿಸಿಕೊಡುವಂಥದ್ದು ಒಂದು ಪರಿಪಾಠ. ಅದೇ ರೀತಿಯಾಗಿ ಗಾಂಧಿಗೆ ರಾಜನ್ ಆ ಲೆಟರ್ ತಗೊಂಡು ಓದಿ ಗಾಂಧಿಯವ್ರಿಗೆ ಹೇಳ್ತಾನೆ. ಗಾಂಧಿಯವ್ರ ಕಣ್ಣು ತುಂಬ ನೀರು ಬರುತ್ತೆ. ಯಾಕೆ ಬರುತ್ತೆ ಅನ್ನಪ್ಪ ಅಂತಂದರೆ, ಅದು ಒಂದು ಖದ್ದಾರ್ ಬಾವುಟದ ಕಿಟ್ಟು ಅನ್ನುವ ಒಬ್ಬ ಅಪ್ಪಟ ಗಾಂಧಿ ಅನುಯಾಯಿಯ ಕಥೆ ಆಗಿರುತ್ತೆ ಅದು. ಯಾಕಂದರೆ ಬಾವುಟದ ಕಿಟ್ಟು ಅನ್ನೋರು ಲಕ್ಷ್ಮೀಯಾಂಪುರ ಅಂತ ಒಂದು ಗ್ರಾಮ. ಅಲ್ಲಿ ಗ್ರಾಮದಲ್ಲಿ ಈ ಮಧ್ಯ ಹೋರಾಟದ ಭಾಗಿಯಾಗಿ ಪೊಲೀಸರ ಹೊಡೆತದಿಂದ ಮೂರ್ಛೆ ಹೋಗಿ 5 ವರ್ಷಗಳಿಂದ ಅವರು ಬರೀ ಬೆಡ್ ಮೇಲೇನೆ ಇರ್ತಾರೆ, ಹಾಸಿಗೆ ಮೇಲೇನೆ ನರಳುತ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದ ಪ್ರಜ್ಞೆ ಕೂಡ ಇರೋದಿಲ್ಲ. ಅಂಥ ಒಬ್ಬ ಕಿಟ್ಟು, ಬಾವುಟ ಕಿಟ್ಟು ಅಂತಲೇ ಅವ್ರನ್ನ ಕರೆಯೋದು. ಆ ಬಾವುಟ ಕಿಟ್ಟು ಗಾಂಧಿಯವರು ಇಷ್ಟೋ ದೊಡ್ಡ ಅಭಿಮಾನಿಯಾಗಿರ್ತಾನಪ್ಪ ಅಂತಂದರೆ, ಒಂದು ಸಲ ಆದರೂ ಜೀವನದಲ್ಲಿ ಗಾಂಧಿಯವ್ರನ್ನ ಕಾಣಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅನ್ನೋದು ಅವ್ರಿಗೆ ದೊಡ್ಡ ತವಕ ಇರ್ತದೆ. ಹಾಗಾಗಿ ಗಾಂಧಿ ಆ ಲಕ್ಷ್ಮೀಯಾಂಪುರದಲ್ಲಿ ಕಡೆ ಹೋಗೋ ಟೈಮಾಗ ಆ ಒಂದು ಲೆಟರ್ ಗಾಂಧಿಗೆ ಮುಟ್ಟಿಸಿ ಹೆಂಗಾದರೂ ಮಾಡಿ ಬಾವುಟ ಕಿಟ್ಟುಗೆ ಹತ್ರ ಗಾಂಧಿನ ಕರ್ಕೊಂಬರ್ಬೇಕನ್ನೋ ಒಂದು ಆಸೆ ಆ ರಾಜನಿಂದಾಗಿರ್ತದೆ. ಆದರೆ
ಅವ್ರು ಪ್ರಯಾಣ ಬೆಳೆಸ್ತಕ್ಕಂಥ ಹಾದಿಗೂ ಮತ್ತು ಲಕ್ಷ್ಮೀಯಾಂಪುರಕ್ಕೂ ಹೆಚ್ಚು ಕಡಿಮೆ ಅಂದರೆ ಒಂದು 40ರಿಂದ 50 ಕಿಲೋಮೀಟರ್ ದೂರ ಇರುತ್ತೆ. ಆದರೆ ಆ ಪತ್ರ ಓದಿದ ಕೂಡ ಗಾಂಧಿ 10 ನಿಮಿಷನೂ ಅಲ್ಲಿ ನಿಂದ್ರಂಗಿಲ್ಲ. ಮೊದಲು ನಾವು ಲಕ್ಷ್ಮೀಯಾಂಪುರಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಲಕ್ಷ್ಮೀಯಾಂಪುರಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಗಾಡಿನೂ ಹೋಗಲ್ಲ, ಕಂಪ್ಲೀಟ್ ಮಣ್ಣಿನ ರೋಡದ ವ್ಯವಸ್ಥೆ ಕೂಡ ಇರೋಂಗಿಲ್ಲ. ಅಂಥ ಹಳ್ಳಿಗೆ ಓದಿವಪ್ಪ ಅಂದರೆ ನಮ್ಮ ಪ್ರಯಾಣದ ಪ್ಲಾನ್ ಕೆಟ್ಟೋಗುತ್ತೆ, ನಮ್ಮ ಪ್ರಯಾಣದ ಯೋಜನೆ ಕೆಟ್ಟೋಗುತ್ತೆ ಅಂತ ರಾಜನ್ ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಲಕ್ಷ್ಮೀಯಾಂಪುರಕ್ಕೆ ಹೋಗಲೇಬೇಕು ಅಂತಂದು ಗಾಂಧಿಯವರು ಹಠ ಹಿಡಿತಾರೆ. ಆ ಲಕ್ಷ್ಮೀಯಾಂಪುರಕ್ಕೆ ಹೋಗ್ಬೇಕನ್ನಪ್ಪ ಅಂತಂದರೆ 15 ಕಿಲೋಮೀಟರ್ ಗದ್ದೆಯಲ್ಲಿ ಕಾಡಿನಲ್ಲಿ ನಡ್ಕೊಂತ ಹೋಗ್ತಾರೆ ಗಾಂಧಿಯವರು. ಅವರಿಂದ ರಾಜನ್ನು ಸುದರ್ಶನನ ವ್ಯಕ್ತಿಗಳು ಕೂಡ ಗಾಂಧಿ ಜೊತೆಗೆ ಹೋಗ್ತಾರೆ. ಕೊನೆಗೆ ಲಕ್ಷ್ಮೀಯಾಂಪುರ ಮುಟ್ತಾರೆ. ಲಕ್ಷ್ಮೀಯಾಂಪುರ ಮುಟ್ಟಿದ ಕೂಡ ಟಿಟ್ಟುನ ಮನೆಗೆ ಹೋಗ್ತಾರೆ. ಒಂದು ಮುರುಕುಲು ಗಿಡಿಸಲು ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲಂತ ಒಂದು ಹೊರಸಿನ ಮೇಲೆ ಕಿಟ್ಟು ಮಲಗಿರ್ತಾರೆ. ಪ್ರಜ್ಞೆನೂ ಇರೋದಿಲ್ಲ, ಕಣ್ಣನ್ನು ತೆಗಿತಿರಂಗಿಲ್ಲ. ಅಂಥ ಕಿಟ್ಟನ್ನು ನೋಡಿ ಗಾಂಧಿಗೆ ಭಾಳ ನೋವಾಗುತ್ತೆ. ಕಿಟ್ಟು ಮಗಳು ಲಕ್ಷ್ಮಿ ಅಂತಿರ್ತಾಳೆ. ಆಕಿನ ಕೇಳುತ್ತಾರೆ ಗಾಂಧಿ ಏನಾಯಿತು ಅಂತಂದು. ಅವಾಗ ಆ ಹುಡುಗಿ ಹೇಳ್ತದ, ಇಲ್ಲಿ ಮದ್ಯಪಾನ ನಿಷೇಧ ಹೋರಾಟದಲ್ಲಿ ಭಾಗವಹಿಸಿರ್ತಾರೆ. ಜನರಿಗೆಲ್ಲ ಮದ್ಯಪಾನ ವಿರೋಧದ ಬಗ್ಗೆ, ನಿಷೇಧದ ಬಗ್ಗೆ ಎಲ್ಲ ಹೇಳ್ತಾರೆ. ಆದರೆ ಕೆಲವೊಬ್ರು ಧಿಕ್ಕರಿಸ್ತಾರೆ. ಆದರೆ ಪೊಲೀಸರು ಬಂದು ಇವ್ರಿಗೆ ಬಡಿದು ತಲೆಗೆಲ್ಲ ಬಡಿದು ಕೂಡ ಅವ್ರು ಮೂರ್ಛೆ ಹೋದರೆ ಇವತ್ತಿನವರೆಗೆ ಎದ್ದಿಲ್ಲ. ಎಲ್ಲದೂ ಅಲ್ಲೇ, ಎಲ್ಲದು 1, 2 ಎಲ್ಲ ಕೂಡ ಅಲ್ಲಿ, ಮಲಮೂತ್ರನೂ ಅಲ್ಲಿ ವಿಸರ್ಜನೆ ಆಗ್ತಿರುತ್ತೆ. ಅಂಥ ಅಪ್ರಜ್ಞಾವಸ್ಥೆಯಲ್ಲಿ ಕಿಟ್ಟು ಇರ್ತಾರೆ. ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂತ ಅದನ್ನೆಲ್ಲ ಅವ್ರು ಜೇಕ್ರಾಕಿಂಗ್ ಮಾಡ್ಕೊತ ಇದ್ದೋಳು ಲಕ್ಷ್ಮಿ. ಇದನ್ನೆಲ್ಲ ಕೇಳಿದ್ಮ್ಯಾಗ ಗಾಂಧಿಗೆ ತಡೆಯೋಕ್ಕಾಗೋದಿಲ್ಲ. ಭಾಳ ಅಂದ್ರೆ ಭಾಳ ನೋವಾಗುತ್ತೆ. ಎಷ್ಟು ನೋವಾಗುತ್ತೆ ಅನ್ನಪ್ಪ ಅಂದ್ರೆ, ಗಾಂಧಿ ಆ ವರ್ಷನ ಮೇಲೆ ಕುಂತ್ಕೊಂಡು ಕಿಟ್ಟು ಅವ್ರ ತಲೆಗಿಟ್ಟು ಕಿಟ್ಟು ಅಂತ ಕರೀತಾರೆ. ಕರೆದ್ನಪ್ಪ ಅಂತಂದ್ರೆ ಕಿಟ್ಟು ನೋಡೋದಿಲ್ಲ, ಏನಿಲ್ಲ. ಅವಾಗ ಕಿಟ್ಟುಗೆ ನಾನು ಉಪಚಾರ ಮಾಡಬೇಕು ಅಂತಂದು ಗಾಂಧಿ ತಾನೇ ಬಿಸಿನೀರು ಕಾಯಿಸ್ಕೊಂಡು ಅವನ ಮೈಯೆಲ್ಲ ಒರೆಸಿ ಆ ಮಲಮೂತ್ರದ ಎಲ್ಲ ಬಟ್ಟೆಗಳನ್ನು ಸ್ವಚ್ಛಗೊಳಿಸಿ, ಆಮೇಲೆ ಗಂಜಿಯನ್ನು 1 ಸ್ಪೂನ್ ಗಂಜಿ, 1 ಚಮಚ ಗಂಜಿಯನ್ನು ಅವ್ರ ಬಾಯಿಗೆ ಹಾಕ್ತಾರೆ. ಕಿಟ್ಟುನ ಬಾಯಿಗೆ. ಕಿಟ್ಟು 1 ಇಲ್ಲ 2 ಚಮಚ ಅಷ್ಟೇ ಗಂಜಿ ಕುಡಿತಾನೆ. ಉಳಿದ ಗಂಜಿ ಕೆಡಬಾರ್ದು ಅಂತಂದು ಆ ಪೂರ ಗಂಜಿನ ಗಾಂಧಿಯವರು ಕುಡಿತಾರೆ. ಒಬ್ಬ ಸಾಮಾನ್ಯ ಅನುಯಾಯಿಯಲ್ಲಿಯೂ ಕೂಡ ಇಂಥ ಮಾತೃಹೃದಯ ಹೊಂದಿದವರು ಯಾರನ್ನಪ್ಪ ಅಂತಂದ್ರೆ ಗಾಂಧಿ ಅಂತ ನಾವು ಹೇಳ್ಬೋದು. ಗಾಂಧಿ ಹೆಣ್ಗರಳು. ಹೆಣ್ಣು ಅಂದರೆ ಗಾಂಧಿಗೆ ತುಂಬ ಗೌರವ. ಎಷ್ಟು ಗೌರವ ಅನ್ನಪ್ಪ ಅಂದರೆ ಅವ್ರಿಗೆ ಹೆಣ್ಣು ಅದು ಹೌದು, ಹೆಣ್ಣು ಅನ್ನೋದು ಏನಿದೆಯಲ್ಲ, ಹೆಣ್ಗರಳು ಅನ್ನೋದು ಅದು ಸುಲಭವಾಗಿ ಸೋತು ಹೋಗುವುದಂತಲ್ಲದಲ್ಲ. ಒಮ್ಮೆ ಅವರ ಶಬರಮತಿ ಆಶ್ರಮಕ್ಕೆ ಜೀವನದಲ್ಲಿ ಅತ್ಯಂತ ನೊಂದು ಬಂದಂಥ ಒಂದು ಹೆಣ್ಣು ಅವರು ಶಬರಮತಿ ಆಶ್ರಮಕ್ಕೆ ಬಂದು ಅವ್ರ ಮುಂದೆ ನಿಂದಿರ್ತಾಳೆ. ಗಾಂಧಿಯವ್ರ ಮುಂದೆ ನಿಂತು ತನ್ನ ಜೀವನದ ಎಲ್ಲ ದುಃಖಗಳನ್ನು ಹೇಳ್ಕೊತಾಳೆ, ಅಳುತ್ತಾಳೆ. ಅವಾಗ ಗಾಂಧಿ ಹೇಳ್ತಾರೆ, ನಿನ್ನಂತೆ ಸಾವಿರಾರು ಭಾರತೀಯ ಸ್ತ್ರೀಯರು ಹೇಳಲಾಗದ ವ್ಯತೆಯಿಂದ ಅಳುತ್ತಿದ್ದಾರೆ ತಾಯಿ. ನಿಮ್ಮಂಥವರಿಗೆ ಆ ದೇವರ ಮಾತ್ರವೇ ಸ್ವಾಂತಾನ ನೀಡಬಲ್ಲರು. ಒಂದು ಮಾತ್ರ ಸತ್ಯ, ನನ್ನ ಮನೋದೃಢತೆಯನ್ನು, ಹೋರಾಟದ ಗುಣವನ್ನು ನಾನು ಸ್ತ್ರೀಯಿಂದಲೇ ಕಲಿತೆ ಅಂತ. ಅಂದರೆ ಗಾಂಧಿಗೆ ಆ ಹೋರಾಟದ ಒಂದು ಬದುಕು ಕಲಿಸಿಕೊಟ್ಟಿದ್ದೇ ಒಂದು ಸ್ತ್ರೀ ಗುಣ ಅನ್ನೋದು ಇಲ್ಲಿ ಬಹಳ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು. ಉಪವಾಸವನ್ನು ಹೋರಾಟದ ಮಾರ್ಗವನ್ನಾಗಿ ಮಾಡಿಕೊಂಡವರು ಯಾರಂದರೆ ಗಾಂಧಿ. ನಾವು ಇವತ್ತಿನ ಧಾರ್ಮಿಕ ಆಚರಣೆಗಳ ಪ್ರಕಾರ ನಾವು ನೋಡ್ರಿ, ಬಹುತೇಕ ಉಪವಾಸವನ್ನು ಮಾಡುವವರು ಯಾರನ್ನಪ್ಪ ಅಂದರೆ ಹೆಣ್ಮಕ್ಕಳು. ಈ ಪಿತೃಪ್ರಧಾನ ಸಮಾಜದಲ್ಲಿ ಒಂದು ಸ್ತ್ರೀ ಸೀಮಿತ ಧಾರ್ಮಿಕ ಆಚರಣೆಯನ್ನು ಗಾಂಧಿ ಜಾಗತಿಕ ಕೌತುಕವನ್ನಾಗಿಸಿದರು. ವಿದೇಶಿಯರು ಅದನ್ನು ನೋಡಿ ನಕ್ಕರು. ಆದರೆ ಗಾಂಧಿಯವರಿಗೆ ಗೊತ್ತಿತ್ತು ಅದರ ಶಕ್ತಿ. ಉಪವಾಸ ಎಂದರೆ ಅದು ಋತ ಅಲ್ಲ, ಅದು ಆಗ್ರಹ. ಋತವನ್ನು ಆಗ್ರಹವನ್ನಾಗಿ ಪರಿವರ್ತಿಸಿ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಯೋಗಿಸಿ ಯಶಸ್ವಿ ಕಂಡವರು ಯಾರಂದರೆ ಗಾಂಧಿ. ಹಾಗಾಗಿ ಉಪವಾಸ ಎನ್ನುವುದು ಕೇವಲ ಧಾರ್ಮಿಕ ಮತ್ತು ವೈಯಕ್ತಿಕ ಆಯಾಮಗಳಿಗೆ ಸೀಮಿತವಾದದ್ದನ್ನು ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಿಗೆ ವಿಸ್ತರಿಸಿ ತಾವು ನಂಬಿದ ಅಹಿಂಸಾ ಸಿದ್ಧಾಂತದ ಉಪಕರಣವನ್ನಾಗಿಸಿಕೊಂಡವರು ಗಾಂಧಿ. ಅದು ಸ್ವತಂತ್ರ ಸಂಗ್ರಾಮದ ಕಾಲ. ಹೋರಾಟದ ಸಲುವಾಗಿ, ಸಂಘಟನೆಯ ಸಲುವಾಗಿ ತಮಿಳುನಾಡಿನಲ್ಲಿ ಅವರ ಪ್ರಯಾಣ ಇರ್ತದೆ. ಆ ತಮಿಳುನಾಡಿನಲ್ಲಿ ಅವ್ರ ಪ್ರಯಾಣ ಇದ್ದಾಗ ದಾರಿಯುದ್ದಕ್ಕೂ ಅವ್ರಿಗೆ ಜಯಘೋಷಗಳು, ಹೂವಿನ ಮಳೆ ಸುರಿ ಇರ್ತದೆ, ಹಣ್ಣು ಹಂಪಲ ಕಾಣಿಕೆ ಕೊಡುವವರೆಷ್ಟು. ಆ ಜನಜಂಗಳ ಮಧ್ಯೆ ಗಾಂಧಿಯನ್ನು ಮುಟ್ಟಬೇಕೆಂಬ ಆಸೆ ಹೊತ್ತು ಬಂದಂಥ ಜನಸಂಖ್ಯೆಯು ಇನ್ನೂ ಹೆಚ್ಚು. ಅಂಥ ಜನಜಂಗುಳಿ ನಡುವೆ ಮುಗ್ಧನ ಹೂವಿನ ಗಾಂಧಿ ಎಲ್ಲರತ್ತ ಕೈ ಬೀಸಿಸುತ್ತಾ ಎಲ್ಲ ಜನರನ್ನು ಮಂತ್ರಮುಗ್ಧವಾಗಿಸಿದರು. ಹೀಗೆ ಪ್ರಯಾಣದ ಸಮಯ ಮಧ್ಯಾಹ್ನ ಆಗಿದ್ದರಿಂದ ಅವರೊಂದು ಹಳ್ಳಿಗೆ ಹೋಗ್ತಾರೆ.
ಆ ಹಳ್ಳಿಯಲ್ಲಿ ಊಟದ ಸಮಯ ಆಗಿದ್ದರಿಂದ ಅಲ್ಲಿ ಊಟ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕನ್ನೋದು ಗಾಂಧಿಯವರ ಯೋಜನೆ ಆಗಿರ್ತದೆ. ಅದೊಂದು ಸಣ್ಣ ಹಳ್ಳಿ, ಅಲ್ಲಿ ಬರೇ ಬಡ ಜನರು ಗುಡಿಸಲಲ್ಲಿರ್ತಾರೆ. ಅಂತ ಬಡ ಜನರ ಗುಡಿಸಲ ಒಳಗೆ ಗಾಂಧಿ ಹೋಗಿ ಅವರೊಂದಿಗೆ ಊಟ ಮಾಡ್ತಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಜನರ ನಡುವೆ ಬೆರೆತು ಆ ಗ್ರಾಮವನ್ನು ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಆ ಗ್ರಾಮವನ್ನು ಸ್ವಚ್ಛಗೊಳಿಸ್ತಾರೆ. ಅಲ್ಲಿರುವ ಮಕ್ಕಳ ಜೊತೆಗೆ ಆಟ ಆಡ್ತಾರೆ. ಅವ್ರ ಜೊತೆಗೆ ಲವಲವಿಕೆಯಿಂದ ಅಷ್ಟು ಖುಷಿಯಿಂದ ಗಾಂಧಿ ಆ ಮಕ್ಕಳ ಜೊತೆಗೆ ಇರೋದು ಒಬ್ಬರು ನೋಡ್ತಾರೆ. ಅವ್ರು ಯಾರು ಅನ್ನಪ್ಪ ಅಂದರೆ ಸ್ವತಂತ್ರ ಸಂಗ್ರಾಮದ ವರದಿ ಮಾಡಲು ಅಮೇರಿಕದಿಂದ ಬಂದಂಥ ಪತ್ರಕರ್ತ ಎಡ್ವಿನ್ ಅಂತ. ಆ ಪತ್ರಕರ್ತ ಎಡ್ವಿನ್ ಗಾಂಧಿಯವರ ಮನಸ್ಥೈರ್ಯ ಮತ್ತು ಲವಲವಿಕೆ ಕಂಡು ಬೆರಗಾಗೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ವಿಶ್ರಾಂತಿ ತಗೊಳ್ಳೋ ಟೈಮ್ನಾಗ ಗಾಂಧಿ ಹತ್ರ ಬಂದ ಎಡ್ವಿನ್ ಕೇಳ್ತಾನೆ, ಗಾಂಧಿ, ನೀವು ಜನಗಳ ಗುಂಪಿನಲ್ಲಿ ಏನನ್ನು ಹುಡುಕುತ್ತಿದ್ದೀರಿ? ಏನು ನಿಮ್ಮ ಹುಡುಕಾಟ? ಅದಕ್ಕೆ ಗಾಂಧಿ ಹೇಳ್ತಾರ, ಯಾವುದನ್ನು ಹುಡುಕಿಕೊಂಡು ನೀರು ವೇಗವಾಗಿ ಹರಿಯುತ್ತದೆ ಎಂದು ತಮಾಷೆಯಾಗಿ ಗಾಂಧಿ ಕೇಳ್ತಾರೆ. ಎಡ್ವಿನ್ ಹೇಳ್ತಾನೆ ಅವಾಗ, ಶಾಂತಿಯನ್ನು ಅಂತ. ನಾನು ಅದನ್ನೇ ಹುಡುಕುತ್ತಿದ್ದೇನೆ. ದೇಶದ ಶಾಂತಿಯನ್ನು, ಸ್ವತಂತ್ರವನ್ನು ಗೊಳಿಸುವ ಮಾರ್ಗವನ್ನು ನಾನು ಹುಡುಕುತ್ತಿದ್ದೇನೆ. ಈ ಪ್ರವಾಸದಿಂದ ನೀವು ಏನು ಕಲಿತೀರಿ ಅಂತ ಎಡ್ವಿನ್ ಕೇಳ್ತಾನೆ. ನಿಜವಾದ ಪ್ರಾಮಾಣಿಕವಾದ ಕಾರ್ಯಗಳನ್ನು ಜನ ಅರ್ಥ ಮಾಡಿಕೊಳ್ಳುತ್ತಾರೆ, ಜನ ಬೆಂಬಲ ನೀಡುತ್ತಾರೆ. ಸ್ವತಂತ್ರ ಹೋರಾಟ ಎಂಬುದು ಕೇವಲ ಹೊರಗೆ ನಡೆಯುವ ಮಾತ್ರ ಜಯಗಳಿಸಲು ಸಾಧ್ಯವಿಲ್ಲ, ಅದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಡೆಯಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡೆ. ನಾನು ಇವರಿಗೆ ಮಾರ್ಗದರ್ಶನವನ್ನು ನೀಡುತ್ತಿಲ್ಲ, ಅವರೇ ನನಗೆ ದಾರಿ ತೋರುತ್ತಿದ್ದಾರೆ ಎಂದು ಹೇಳಿ ಗಾಂಧಿ ನಗುತ್ತಾರೆ. ನಿಜ, ಸ್ವತಂತ್ರ ಸಂಗ್ರಾಮ ಅನ್ನೋದು ಬರೇ ಒಂದು ಭೌತಿಕವಾದ ಹೋರಾಟ ಆಗಲಾರದೆ, ಅದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆ ಹೋರಾಟದ ಕಿಚ್ಚು ಹಚ್ಚಿದವರು ಯಾರನ್ನಪ್ಪ ಅಂದರೆ ಅದು ಗಾಂಧಿ ಅಂತ ನಾವು ಹೇಳ್ಬೋದು. ಜಗತ್ತಿನಲ್ಲಿ ಬಹುತೇಕರು ಗಾಂಧಿಯನ್ನು ಅಹಿಂಸೆಯ ಪ್ರತಿಪಾದಕ ಎಂದು ಕರೀತಾರೆ. ಆದರೆ ವೈಯಕ್ತಿಕವಾಗಿ ನನಗೆ ಅನಿಸಿದ್ದು ಏನಂದರೆ, ಗಾಂಧಿಗೆ ಅಹಿಂಸೆಗಿಂತ ಸತ್ಯವೇ ಪ್ರಧಾನವಾದ ಸಂಗತಿಯಾಗಿತ್ತು. ಗಾಂಧಿಗೆ ಅಹಿಂಸೆ ಸತ್ಯವನ್ನು ತಲುಪುವ ಮಾರ್ಗವಾಗಿತ್ತು. ಯಾಕೆಂದರೆ ಒಮ್ಮೆ ಅವರ ಆಶ್ರಮದಲ್ಲಿ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದ, ಅಂತಿಮ ಹಂತದ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದ ಒಬ್ಬ ವ್ಯಕ್ತಿ ಇರ್ತಾನೆ. ಕ್ಯಾನ್ಸರ್ನ ಅಂತಿಮ ಅಂತ ಅನ್ನಪ್ಪ ಅಂದರೆ ಅದರ ನೋವು, ನರುಳು ಅದು ಅನುಭವಿಸುವವರಿಗೆ ಮಾತ್ರ ಗೊತ್ತಾಗುತ್ತೆ. ಅಂಥ ವ್ಯಕ್ತಿಗೆ ದಯಾಮರಣ ನೀಡಬೇಕೋ ಬೇಡ ಎನ್ನುವ ಚರ್ಚೆ ಬಂದಾಗ ದಿನ ನರಳಾಡುವುದಕ್ಕಿಂತ ದಯಾಮರಣ ನೀಡುವುದು ಸೂಕ್ತ ಎಂದು ಗಾಂಧಿ ಹೇಳ್ತಾರೆ. ಯಾಕೆಂದರೆ ಅಹಿಂಸೆಗಿಂತ ಸತ್ಯವೇ ಮುಖ್ಯ ಎನ್ನುವ ನಿರ್ಧಾರ ಅವರದಾಗಿತ್ತು. ಹಾಗಾಗಿ ಗಾಂಧಿಯ ಹುಡುಕಾಟ, ಅಂತಿಮ ಹುಡುಕಾಟ ಸತ್ಯವೇ ಆಗಿತ್ತು. ಗಾಂಧಿ ಒಂದು ಪರಿವರ್ತನೆ, ಅದು ನಿರಂತರ ಬದಲಾಗುವಂಥ ಒಂದು ಪ್ರಕ್ರಿಯೆ. ಯಾಕಂದರೆ ಗಾಂಧಿ 1921ರಲ್ಲಿ ಹಿಂದೂ ಧರ್ಮದಲ್ಲಿನ ಜಾತಿ ಸಮಸ್ಯೆಯ ಕುರಿತು ಚರ್ಚೆ ನಡೆದಾಗ ಅವರು ಒಂದು ಮಾತು ಹೇಳ್ತಾರೆ. ಹಿಂದೂ ಧರ್ಮದ ಶಾಸ್ತ್ರಗಳು ಅಸ್ಪೃಶ್ಯತೆ ಎಂಬ ವಿಚಾರದಲ್ಲಿ ನಾನು ಏನು ಹೇಳುತ್ತವೆ ಎಂಬುದರಲ್ಲಿ ನಾನು ತಲೆ ಹಾಕಲಾರೆ ಅಂತ ಹೇಳ್ತಾರೆ. ಅಂದರೆ ಹಿಂದೂ ಧರ್ಮಶಾಸ್ತ್ರಗಳು ಅಸ್ಪೃಶ್ಯತೆ ವಿಚಾರದಲ್ಲಿ ಏನು ಹೇಳುತ್ತವೆ ಎಂಬ ವಿವಾದದಲ್ಲಿ ನಾನು ತಲೆ ಹಾಕಲಾರೆ ಅಂತ ಹೇಳ್ತಾರೆ. ಅದೇ 1933 ಹೊತ್ತಿಗೆ ಗಾಂಧಿಯಲ್ಲಿ ಆದಂಥ ಪರಿವರ್ತನೆ ಹೆಂಗಿತ್ತು ಅನ್ನಪ್ಪ ಅಂದರೆ, ಅಸ್ಪೃಶ್ಯತೆಯನ್ನು ಸಮರ್ಥಿಸುವ ಹಿಂದೂ ಧರ್ಮದ ಎಲ್ಲ ಶಾಸ್ತ್ರಗಳನ್ನು ಇಡಿಯಾಗಿ ತಿರಸ್ಕರಿಸುತ್ತೇನೆಂದು ಸಾರ್ವಜನಿಕವಾಗಿ ಗಾಂಧಿಯವರು ಘೋಷಣೆ ಮಾಡ್ತಾರೆ. ಇದು ಗಾಂಧಿ ಅಂದರೆ. ಗಾಂಧಿ ಅಂದರೆ ತನ್ನನ್ನು ತಾನು ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ಹೇಗೆ ಬದುಕಬಹುದು, ಇನ್ನೊಬ್ಬರಿಗೆ ಹೇಗೆ ನಾವು ಮಾದರಿಯಾಗಬಹುದು ಅನ್ನೋ ಒಂದು ಪ್ರಯೋಗಶೀಲತೆಯ ಬದುಕು ಯಾರ್ದಿತ್ತು ಅಂದರೆ ಅದು ಗಾಂಧಿಯವರದು. ಹೀಗೆ ಅವರು ಪ್ರವಾಸದಲ್ಲಿದ್ದಾಗ ಇನ್ನೊಂದು ವಿಶೇಷ ಘಟನೆ ಅವರು ಆ ಪ್ರವಾಸದಲ್ಲಿ ನಡೀತದೆ. ಶ್ರೀವೈಕುಂಠಪುರ ಅಂತಂದು ಆ ಹಳ್ಳಿಗೆ ಗಾಂಧಿ ಭೇಟಿ ನೀಡಿದಾಗ ಅಲ್ಲಿ ಜನರು ಒಂದು ಆಡಿನ ಮರಿಯನ್ನು ಗಾಂಧಿಗೆ ಕಾಣಿಕೆಯಾಗಿ ನೀಡ್ತಾರೆ. ಆ ಕಾಣಿಕೆಯಾಗಿ ನೀಡಿದಂಥ ಆ ಆಡು ಮರಿಯನ್ನು ಗಾಂಧಿ ಅಲ್ಲೇ ಹರಾಜಿಗೆ ಹಾಕಿ ಅದರಿಂದ ಬಂದ ಹಣವನ್ನು ಹರಿಜನ ನಿಧಿಗೆ ಸೇರಿಕೊಳ್ಳುವಂತೆ ಮಾಡ್ತಾರೆ. ಆ ಹರಾಜಿನಲ್ಲಿ ಆ ಆಡಿನ ಮರಿಯನ್ನು ತೆಗೆದುಕೊಂಡವರು ಯಾರಂದರೆ ಪೊನ್ನಿ ನಾಯ್ಕರ್ ಅಂತ. ಆ ಪೊನ್ನಿ ನಾಯ್ಕರ್ ಆಡಿನ ಮರಿಗೆ ನಮಸ್ಕರಿಸ್ತಾನೆ. ಇಂದಿಗೂ ಆ ಹಳ್ಳಿಯಲ್ಲಿ ಆಡುಗಳಿಗೆ ಒಂದು ವಿಶೇಷ ಗೌರವವನ್ನು ಕೊಟ್ಟವರು ಯಾರು ಅನ್ನಪ್ಪ ಅಂದರೆ ಗಾಂಧಿ ಅಂತ ನನಗನ್ನಿಸುತ್ತೆ. ಹಾಗಾಗಿ ಗಾಂಧಿ ಎನ್ನುವ ಒಂದು ಮಾನವೀಯ ತುಡಿತ ಇವತ್ತಿನ ನಮ್ಮ ಪ್ರಸ್ತುತ ಜಗತ್ತಿಗೆ ಅತ್ಯಂತ ಮಾದರಿಯಾದದ್ದು ಮತ್ತು ನಮ್ಮ ಪ್ರಸ್ತುತ ಭಾರತದ ಜರೂರುಗಳಲ್ಲಿ ಒಂದು ಅಂತ ನನಗನ್ನಿಸುತ್ತೆ. ಯಾಕಂದರೆ ಒಮ್ಮೆ ಕ್ಯೂಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಭೇಟಿ ಕೊಟ್ಟಾಗ
ಅಲ್ಲಿ ಅಧ್ಯಕ್ಷರ ಜೊತೆ ಮಾತಾಡುತ್ತಾ ಅವ್ರು ಹೇಳ್ತಾರೆ, ಗಾಂಧಿ ಚಿಂತನೆಗಳು ಜಾಗತಿಕವಾದದ್ದು, ಕೋಟ್ಯಾಂತರ ಜನರ ಭರವಸೆಯಾಗಿವೆ. ಅವರು ತೋರಿವಿದ ಮಾನವೀಯತೆ ದಾರಿಯಲ್ಲಿ ನಾವು ಹೆಜ್ಜೆ ಹಾಕಬೇಕಾಗಿದೆ ಎಂದು ಕೀವ್ನಲ್ಲಿರುವ ಗಾಂಧಿ ಪ್ರತಿಮೆಗೆ ನಮಸ್ಕರಿಸುತ್ತಾ ನಮ್ಮ ಮಾನ್ಯ ಪ್ರಧಾನಿಯವರು ಹೇಳಿದ ಮಾತು ಇದು. ಯುದ್ಧ ಪೀಡಿತ ಉಕ್ರೇನ್ಗೆ ಭೇಟಿ ನೀಡಿದಾಗ ಅಲ್ಲಿನ ಅಧ್ಯಕ್ಷರ ಜೊತೆಗೆ ಮಾತಾಡುತ್ತಾ ಪ್ರಧಾನಿಯವರು ಹೇಳ್ತಾರೆ, ಜಗತ್ತಿನ ಶಾಂತಿಗೆ ಗಾಂಧಿಯವರ ಚಿಂತನೆಗಳೇ ಪರಿಹಾರ ಎಂದು ಹೇಳುತ್ತಾರೆ. ಆದರೆ ದುರಂತ ಏನನ್ನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಗಾಂಧಿಯ ವಿಚಾರಗಳನ್ನು ಈ ನೆಲದಿಂದ ಇಲ್ಲದಂತ ಮಾಡಬೇಕೆನ್ನುವ ಷಡ್ಯಂತ್ರಗಳು ನಡೆಯುತ್ತವೆ. ಗಾಂಧಿಯ ವಿಚಾರಗಳನ್ನು ಬೇರೆ ರೀತಿಯಾಗಿ ಬಿಂಬಿಸುತ್ತಿದ್ದಾರೆ. ಅವರ ಪ್ರತಿಮೆ ಮಾಡಿ ಆ ಪ್ರತಿಮೆಯ ತಲೆಗೆ ಗನ್ನಿಟ್ಟು ಶೂಟು ಮಾಡುವಂಥ ಮನಸ್ಥಿತಿಗಳು ಇಂದು ಈ ನಾಡಿನಲ್ಲಿ ಹುಟ್ಟಿವೆ. ಅಂದು ತಾಯಿ ಹೃದಯದ ಗಾಂಧಿಯ ಹೃದಯಕ್ಕೆ ಗನ್ನಿಟ್ಟರೆ ಇಂದು ಗಾಂಧಿಯ ತತ್ವ ವಿಚಾರಗಳಿಗೆ, ಅವರ ಮೆದುಳಿಗೆ, ಅವರ ತಲೆಗೆ ಗನ್ನಿಡುವಂಥ ಮನಸ್ಥಿತಿಗಳು ಇಂದು ಹುಟ್ಟಿಕೊಂಡಿರುವುದು ನಿಜಕ್ಕೂ ದುರಂತ. ಗಾಂಧಿಯ ವಿಚಾರಗಳು ಇಂದಿಗೂ ಪ್ರಸ್ತುತ. ಯಾವ ದೇಶದಲ್ಲಿ ಹೆಣ್ಣು ಮಧ್ಯರಾತ್ರಿ ಸ್ವತಂತ್ರವಾಗಿ ನಡೆದಾಡುತ್ತಾಳೆ, ಅದೇ ಭಾರತದ ನಿಜವಾದ ಸ್ವತಂತ್ರ ಎಂದ ಗಾಂಧಿ ಇವತ್ತು ಹೆಣ್ಣನ ನಡು ದಾರಿಯಲ್ಲಿ ಹೊತ್ತುಕೊಂಡೋಗಿ ಬಲಾತ್ಕಾರ ಮಾಡುವಂತಹ ಘಟನೆಗಳು ನಡೀತಾ ಇದ್ದಾವೆ. ಮಣಿಪುರದ ಪ್ರಕರಣವಾಗಬಹುದು, ಕೋಲ್ಕತ್ತಾದಲ್ಲಿ ನಡೆದ ವೈದ್ಯೆಯ ದುರ್ಮರಣದ ಪ್ರಕರಣವಾಗಬಹುದು, ಹೈದರಾಬಾದ್ನಲ್ಲಿ ನಡೆದಂಥ ಒಬ್ಬ ನರ್ಸ್ ಹುಡುಗಿಯ ಬಲಾತ್ಕಾರದ ಪ್ರಕರಣವಾಗಿರಬಹುದು. ಹೀಗೆ ನೋಡ್ತಾ ಹೋದರೆ ಒಂದು ದಿನಕ್ಕೆ 45 ಬಲಾತ್ಕಾರದ ಪ್ರಕರಣಗಳು ಇಂದಿಗೂ ಭಾರತದಲ್ಲಿ ಸಿಗ್ತಾ ಇದ್ದಾವೆ ಅಂತ ಒಂದು ಲೆಕ್ಕಾಚಾರ ಹೇಳುತ್ತೆ. ಇಂಥ ಒಂದು ದೇಶದಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಗಾಂಧಿಯ ವಿಚಾರಗಳು ನಮಗೆ ಅಮೃತ ಧಾರೆಯಾಗಿ ಉಳಿಯುತ್ತವೆ ಅಂತ ನನಗನ್ಸುತ್ತೆ. ಗಾಂಧಿ ಇಲ್ಲದ ದೇಶ ಆತ್ಮವಿಲ್ಲದ ಶರೀರದಂತೆ. ಗಾಂಧಿ ಇಲ್ಲದ ದೇಶ ಆತ್ಮವಿಲ್ಲದ ಶರೀರದಂತೆ. ದೇಶದ ನೈತಿಕತೆ ಕುಸಿಯುತ್ತದೆ, ಮಾನವೀಯತೆಯ ಮೌಲ್ಯಗಳು ನಶಿಸುತ್ತವೆ, ಅಪನಂಬಿಕೆ, ಅಸಮಾಧಾನ, ಅಸಹಿಷ್ಣುತೆ ಬಲಿಯಲ್ಲಿ ಸಿಲುಕಬೇಕಾಗುತ್ತದೆ. ಒಂದು ಕಡೆ ಒಬ್ಬ ಕವಿ ಬರೀತಾರೆ, ಇಂದಿನ ಭಾರತದಲ್ಲಿ ಗಾಂಧಿಯ ಸ್ಥಿತಿ ಹೇಗಿದೆ ಅಂದರೆ, ಕಂದೀಲು ಉರಿಯುತ್ತಿದೆ, ಪಾವು ಕಪ್ಪಾಗಿ ಬೆಳಕು ಮಂದವಾಗುತ್ತಿದೆ. ಭಾರತದಲ್ಲಿ ಗಾಂಧಿ ಎಂದರೆ ಹೀಗೆ. ನಿಜ, ಗಾಂಧಿಯ ಪರಿಸ್ಥಿತಿ ಭಾರತದಲ್ಲಿ ಇದಾಗಿದೆ. ಕಂದೀಲು ಉರಿಯುತ್ತಿದೆ, ಪಾವು ಕಪ್ಪಾಗಿದೆ, ಬೆಳಕು ಮಂದವಾಗಿದೆ. ಅಂದರೆ ಗಾಂಧಿ ಎಂಬ ಬೆಳಕಿನ ಸುತ್ತ ಈ ಕೋಮುವಾದ, ಅಸಹಿಷ್ಣುತೆ ಅನ್ನುವ ಕಪ್ಪು ಆ ಪಾವನೆಲ್ಲ ತುಂಬಿಕೊಂಡಿದೆ. ಮತ್ತೆ ನಾವು ಅದನ್ನು ತಿದ್ದಿ ಮತ್ತೆ ನಾವು ಗಾಂಧಿ ಎಂಬ ಬೆಳಕನ್ನು ಭಾರತಕ್ಕೆ ನೀಡಬೇಕಾಗಿದೆ. ಒಂದು ಮಾತ್ರ ಸತ್ಯ, ಉದುರಿದ ರೆಕ್ಕೆಯ ಗರಿ ಹಕ್ಕಿಯೊಂದಿಗೆ ಮತ್ತೆ ಅಂಟಿಕೊಳ್ಳುವುದಿಲ್ಲ. ಭಾರತವೆಂಬ ಹಕ್ಕಿಗೆ ಗಾಂಧಿ ಎಂಬ ರೆಕ್ಕೆ ಉದುರದಂತೆ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಗಾಂಧಿ ತತ್ವಗಳನ್ನು ಜನಮಾನಸದಲ್ಲಿ ಬಿತ್ತುತ್ತಾ ಭಾರತವೆಂಬ ಹಕ್ಕಿಗೆ ಗಾಂಧಿ ಎಂಬ ರೆಕ್ಕೆಯನ್ನು ಬಲಗೊಳಿಸಬೇಕಾದಂಥ ಒಂದು ಸನ್ನಿವೇಶ ಇವತ್ತಿನದಾಗಿದೆ. ಮಾನವೀಯ ಮೌಲ್ಯಗಳು, ಸಹೋದರತ್ವ, ಭಾತೃತ್ವದೊಂದಿಗೆ ಮತ್ತೆ ನಮ್ಮ ಭಾರತವನ್ನು ಭದ್ರವಾಗಿ ಕಟ್ಟಬೇಕಾಗಿದೆ ಎಂದು ಹೇಳುತ್ತಾ ಇಲ್ಲಿಯವರೆಗೆ ನನ್ನ ಮಾತುಗಳನ್ನು ಆಲಿಸಿದಂಥ ಎಲ್ಲ ಕೇಳುಗರಿಗೆ ಪ್ರೀತಿಯ ಶರಣಾರ್ಥಿಗಳು. ಇದುವರೆಗೆ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ್ ನಾರ್ನಾಳ್ ರವರ ಮಾತುಗಳನ್ನು ಕೇಳಿದಿರಿ. ಧನ್ಯವಾದಗಳು. ಅಕ್ಟೋಬರ್ 31ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ರೇಡಿಯೋ ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಹಿಂಸೆಯೇ ಉಸಿರಾಗಲಿ, ಸತ್ಯವೇ ಧರ್ಮವಾಗಲಿ, ಸತ್ಯಮೇವ ಜಯತೆ. ನಾನು ನಿಮ್ಮ ರೇಡಿಯೋ ಗೆಳೆಯ ರಾಘವೇಂದ್ರ ತೂನ. ನಮಸ್ಕಾರ.